ಮಾನ್ವಿ ತಾಲೂಕಿನ ಆಲ್ದಾಳ್ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದ್ದು ಸಮಸ್ಯೆ ಬಗೆಹರಿಯುವಂತೆ ಇಒ ಖಾಲಿದ್ ಅಹಮದ್ ಸಾಹೇಬರಿಗೆ ತಿಳಿಸಿದರು. ಜನರ ಮನವಿಗಾಗಿ ಸ್ಪಂದಿಸಿದ ವೇಸ್ಟ್ ಅಧಿಕಾರಿ ಎಂದು ಆಲ್ದಾಳ್ ಗ್ರಾಮದಲ್ಲಿ ಲೇವಡಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆಲ್ದಾಳ್ ಗ್ರಾಮದಲ್ಲಿ ನಿತ್ಯವೂ ನೀರಿನ ಸಮಸ್ಯೆ ಇದ್ದರೂ ಇಒ ಖಾಲಿದ್ ಅಹಮದ್, ಪಿಡಿಒ ಶಾರದಾ ಹೂಗಾರ್ ಸರ್ಕಾರದ ಸಂಬಳ ತಿಂದರೂ ಜನರ ಪರವಾಗಿ ಸೇವೆ ಮಾಡದ ಅಧಿಕಾರಿಗಳು ಎಂದು ಗ್ರಾಮಸ್ಥರು ಕಿಡಿಕಾರಿದರು. ಸರ್ಕಾರದ ಕುಡಿಯುವ ನೀರಿಗಾಗಿ ಕೊಟ್ಟ ಅನುದಾನ ಯಾರ ಪಾಲಾಗಿದೆ? ಆಲ್ದಾಳ್ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರಿತಪಿಸುತ್ತಿದ್ದರೂ ಸಹ ಇಒ ಖಾಲಿದ್ ಅಹಮದ್ ಮಾತ್ರ ಜನರಿಗೆ ನ್ಯಾಯ ಕೊಡುವ ಅಧಿಕಾರಿಯಲ್ಲ, ಇವರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಸುಮಾರು 6 ತಿಂಗಳಿಂದ ಕುಡಿಯುವ ನೀರಿಂದ ಏನು ಸಮಸ್ಯೆ ಇತ್ತು ಆಲ್ದಾಳ್ ಗ್ರಾಮದಲ್ಲಿ, ಆ ಸಮಸ್ಯೆ ಇನ್ನೂ ಯಾವುದೇ ಥರ ಅಂತ ಒಂದು ಹಂತಕ್ಕೆ ಬಂದು ನಿಂತಿಲ್ಲ. ಏನಪ್ಪ ಅಂದರೆ ತಾಲೂಕಾ ಇವು ಆಗಿರ್ತಕ್ಕಂಥ ಖಾಲಿದ್ ಅಹಮದ್ ಅವರಿಗೆ ಈಗೇನು ಒಂದು ತಿಂಗಳ ಹಿಂದೆ ಅವರಿಗೆ ಮನವಿ ಪತ್ರವನ್ನು ನೀಡಿದ್ವಿ. ಸರ್, ನೀವು ಕುಡಿಯುವ ನೀರಿಂದ ಈ ಥರ ಆಗಿದೆ ಅಂತ. ಅವ್ರು ಯಾವುದೇ ಥರ ರೆಸ್ಪಾನ್ಸಿಬಲ್ ಇವತ್ತಿಗೂ ಇಲ್ಲ. ಶಾರದಾ ಹೂಗಾರ್ ಪಿಡಿಒ ಅವನೇ ಮಾತು ಕೇಳಲ್ಲ ಇವತ್ತು. ಹಾಗಾಗಿ ಆಲ್ದಾಳ ಜನ ನೀರಿಂದ ಎಷ್ಟು ಸಮಸ್ಯೆ ಅನುಭವಿಸ್ತಿದ್ದಾರೆ ಅಂದರೆ ಕುಡಿಯುವ ನೀರಿಂದು ಅತ್ಯಂತ ಇದಾಗಿದೆ. ಖಾಲಿದ್ ಅಹಮದ್ ಇಒ ಚೇರ್ನೆ ಕುಂದ್ರಕ್ಕೆ ನಾಲಾಯಕ್ ಮನುಷ್ಯ. ಜನರಿಗೆ ಸ್ಪಂದನೆ ನೀಡಲಿಕ್ಕಂಥ ಅಧಿಕಾರಿ, ತಾನು ಅಧಿಕಾರಿ ಜನರಿಗೆ ಸ್ಪಂದನೆಗೋಸ್ಕರ ಇರ್ಬೇಕು. ಅವ್ನು ಸ್ಪಂದನೆ ನೀಡೋಕೆ ಆಗ್ತಾ ಇಲ್ಲ ಅಂತಂದರೆ ತುಂಬ ಚೆನ್ನಾಗಿ ಅನಿಸ್ತದೆ ಅಂತ ಹೇಳ್ತಾ ಇದ್ದೀನಿ. ಈ ಸಮಯದಲ್ಲಿ ವಿಡಿಯೋಗಳೇ ಅವ್ರ ಮಾತು ಕೇಳಿಲ್ಲ ಅಂದರೆ ನಮ್ಮ ಜನಸಾಮಾನ್ಯರಿಗೆ ಏನು ಅವರು ಸ್ಪಂದನೆ ನೀಡ್ತಾರೆ? ನಮ್ಮ ಪ್ರಾಬ್ಲಮ್ನ ಈ ಸಮಸ್ಯೆನ ಏನು ಬಗೆಹರಿಸ್ತಾರ? ಬರೀ ಫೋನ್ ಮಾಡಿದರೆ ಬ್ಲಾಕ್ ಲಿಸ್ಟಲ್ಲಿ ಆಗ್ತಾನೆ ಎಲ್ಲ ನಂಬರು, ಒಂದು ಸಲನೂ ರೆಸ್ಪಾನ್ಸ್ ಇಲ್ಲ. ನಾಳೆನೇ ಬಂದು ಬಗೆಹರಿಸ್ತಪ್ಪ ಅಂತ ಶಾರದಾ ಹೂಗಾರ್ ಪಿಡಿಒ ಎಲ್ಲ ಊರಿನ ಜನರ ಮುಂದೆಲ್ಲ ಹೇಳಿದ್ರು. ಇವತ್ತಿಗೆ 1.5 ತಿಂಗಳಾಯಿತು, ಆ ಊರು ಮಕ್ಕ ನೋಡಿಲ್ಲ ಆಲ್ದಾಳು. ಜನರು ಯಜಮಾನರು ಇರ್ತಾರ, ಹಿರಿಯರು ಇರ್ತಾರ, ವಯಸ್ಸಾದವ್ರು ಇರ್ತಾರ. ಅವ್ರು ಇನ್ನೂ ಅಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಖಾಲಿದ್ ಅಹಮದ್ ಈಗ ಆಲ್ರೆಡಿ ತಹಸೀಲ್ದಾರ್ ಹತ್ರ ಮತ್ತೆ ಬಂದಿದ್ವಿ, ವಾಯ್ದವ್ರು ಸರ್ ಬರ್ತು ಅಂತ ಹೇಳಿದಾರ. ಅವರು ಏನು ಮುಂದಿನ ಏನಾಯ್ತು ಅಂತ ನೋಡ್ಬೇಕಿದೆ. ಇಲ್ಲಿಗೆ ಸಮಸ್ಯೆ 6 ತಿಂಗಳಾಯ್ತು. ಅಲ್ಲ ಸರ್, ಏನಂತಂದ್ರೆ ಈಗ ಇಒ ಅವರಿಗೆ ಮನವಿ ಕೊಟ್ರಿ ಅಂತ ಹೇಳಿದ್ರಿ, ಮತ್ತು ಪಂಚಾಯತಿಗೆ ಮನವಿ ಕೊಟ್ರಿ ಅಂತ ಹೇಳಿದ್ರಿ. ಯಾಕೆ ಇಒ ಅವರು ನಿಮ್ಮ ಸಮಸ್ಯೆ ಬಗ್ಗೆ ಸ್ಪಂದಿಸ್ತಾ ಇಲ್ಲ? ಸ್ಪಂದಿಸ್ತಾ ಇಲ್ಲ. ಈಗ ಮನವಿ ಕೊಟ್ಟು ಸುಮಾರು 1.5 ತಿಂಗಳಾಯ್ತು. ಊರಿಗೆ AWನ PDOನ ಎಲ್ಲ ಕಳಿಸಿ ನಾಳೆ ಪಾಯಿಂಟ್ ವಿಸಿಟ್ ಮಾಡಮ್ಮ, ಅದೇನಾಗುತ್ತೆ ಪಾಯಿಂಟ್ ವಿಸಿಟ್ ಮಾಡಿ ಚೆಕ್ ಮಾಡು, ಒಂದು ಹೊಸ ಪಾಯಿಂಟ್ ಹಾಕಕ್ಕೆ ಏರ್ಪಾಡು ಮಾಡು ಅಂತ ನಮ್ಮ ಮುಂದೆ ಆಶ್ವಾಸನೆ ಕೊಟ್ಟ. ರಿಸೀವ್ಡ್ ನಮ್ಮ ಹತ್ರ ಇದೆ. ಅವತ್ತಿನ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರೆ ಬರ್ತೀವಪ್ಪ ಅಂತಂದ್ರೆ ತಿರುಗಿ ಇವತ್ತಿನವರೆಗಿಲ್ಲ ರೆಸ್ಪಾನ್ಸೇ ಇಲ್ಲ. ಯಾಕೆ ಅದು ಆ ರೀತಿ ಮಾಡ್ತಾರೆ? ಅದು ಯಾವ ರೀತಿ ಮಾಡ್ತಾರೆ? ಅವ್ರು ಏನೈತೆ ಗೊತ್ತಿಲ್ಲ, ಜನರಿಗೆ ಬರೀ ಸ್ಪಂದನೆ ನೀಡಿಲ್ಲ ಅಂದ್ರೆ ಎಷ್ಟು ಅತ್ಯಂತ ನಿಕೃಷ್ಟ ಅಧಿಕಾರಿ ಯಾರನ್ನ ಇದಾರೆ ಅಂದ್ರೆ ಅದು ಇಒ ಖಾಲಿದ್ ಅಹಮದ್. ಯಾಕೆ ಹಂಗ? ಮತ್ತೆ ಆಡಳಿತ ಅಧಿಕಾರಿಗಳ ಇದ್ರು ಕೂಡ ಅದೇ ಸರ್ಕಾರ ಸಂಬಳ ತಿಂದು ನಾಚಿಗಿಲ್ಲ, ಮಾನ ಮರ್ಯಾದೆ ಎಲ್ಲ ಇಲ್ಲ. ಸರ್ಕಾರ ಸಂಬಳ ತಿಂದು ಜನರ ಸಮಸ್ಯೆ ಬಗೆಹರಿಸಕತ್ತಿರೋದು. ಜನರ ಸಮಸ್ಯೆಗೆ ಪರಿಹರಿಸಕ್ಕಾಗಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಕೆಲಸ ಬಿಟ್ಟು ರಿಸೈನ್ ಮಾಡಿ ಹೋಗ್ಬೇಕು. ಆ ಜಾಗಕ್ಕೆ ಇನ್ನೊಬ್ರು ಬರ್ತಾರ, ಅವ್ರು ಏನಂತ ಬಗೆಹರಿಸ್ತಾರ. ಯಾರು ಸರ್? ಖಾಲಿದ್ ಅಹಮದ್ ಇವು. ಮತ್ತೆ ಈಗ ಹೆಂಗ ಸರ್ ನಿಮ್ಮ ಸಮಸ್ಯೆ ಕೇಳೋರು ಯಾರು? PDO ಅಂತೂ ಶಾರದಾ ಹೂಗಾರಾಗಿ ಫೋನ್ ಅಂತೂ ರೆಸ್ಪಾನ್ಸೇ ಇಲ್ಲ. ಆಯ್ತಪ್ಪ ಮಾಡ್ತಪ್ಪ ಅಂತ ಎರಡೇ ಮಾತು. ಯಾಕೆಂದ್ರೆ ಕೂಳಿಗೆ ದಂಡ ಹಾಕಿ PDO ಸುಮ್ಮನೆ ನಾಲಾಯಕ. ಒಂದು ನೀರಿನ ಸಮಸ್ಯೆ ಬಗೆಹರಿಸಕ್ಕಾಗಿಲ್ಲ ಅಂದ್ರೆ ಇವ್ರು ಜನರಿಗೆ ಏನು ಸ್ಪಂದನೆ ನೀಡ್ತಾರ? ಒಂದು ಕುಡಿಯೋ ನೀರಿನ ಸಮಸ್ಯೆ ಸರ್. ರಾತ್ರಿ ನೀರು ಹಿಡಿತಿದ್ದೀವಿ, ಅದು ಗೊತ್ತಿಲ್ಲ ಸಮಯ ನೀರು ಬರ್ತಾ ಇಲ್ಲ. ಹಂಗಾಗಿ ನೀರಿನ ಸಮಸ್ಯೆ ಆಗ್ಯದ. ಮೇಡಮ್ನವ್ರು ಕೇಳಿದ್ರೆ PDO ಶಾರದಾ ಮೇಡಮ್ ಅವರು ಕೇಳಿದ್ರಿಗೇನ ಅವ್ರು ಏನಂತಾರ, ರಿಸೀವ್ ಕೊಟ್ಟಿದ್ದೀವಪ್ಪ, ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, ಇವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್. ಆದ್ರೂ ಕೊಟ್ಟು ರಿಸೀವ್ಡ್ ಅಂತರೂ ಹಾಕಿದ್ದಾರೆ ಸರ್. ಬರೀ ಸುಮ್ಮನೆ ಹಾಕಿದ್ರೆ ಎದಕ್ಕೆ ಬರ್ತದೆ ಸರ್? ನೀರಿಂದು ಒದ್ದಾಡೋದು ಹಳ್ಳ್ಯಾಗ ಜನರ ಸಮಸ್ಯೆ ಅಲ್ಲ ಸರ್. ಆಲ್ದಾಳಾಗ ನೀರಿಂದು ಗೊತ್ತಿಲ್ಲ ನೀಡೋ ಸಲುವಾಗಿ ಸರ್. ಬಡವರಾಗಿ ಹುಟ್ಟಿವಿ ಸರ್. ಬಡವರಾದ್ಮೇಲೆ ನೀರು ಮತ್ತೆ ನೀರಿಂದು ಈಗ ಊರುಗಳಲ್ಲಿ ಈಗ ಆಲ್ದಾಳ ಗ್ರಾಮದಲ್ಲಿ ನಾವು ಕೇಳೋದೇನಂತಂದ್ರೆ ಬೀದಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇಷ್ಟೇ ಕೇಳೋದು ಸರ್. ಇದಕ್ಕೋಸ್ಕರ ಬಡ್ದಾಡಕತ್ತೀವಿ. ಅದಿದ್ರೆ ನೀರಿನಂತರ ಅವ್ಯವಸ್ಥೆ ಆಗಿದೆ ಸರ್. ಮತ್ತೆ ಹಿಂಗಾದ್ರೆ ನಿಮ್ಮ ಪರಿಸ್ಥಿತಿ ಹೆಂಗ್ರಿ? ಏನು ಮಾಡೋದು? ಜನಸಾಮಾನ್ಯರ ಪರಿಸ್ಥಿತಿ ಇದೆ ಸರ್. ಬಡವರಾಗಿ ಹುಟ್ಟಿದ ಮೇಲೆ ಹಿಂಗೆ ಒದ್ದಾಡ್ಬೇಕು ಸರ್. ಅಲ್ರಿ, ನೀವು ಬಡವರಾಗಿ ಹುಟ್ಟಿವಂತಂದ್ರಿ, ಸ್ವತಂತ್ರ ಬಂದದ, ಸಂವಿಧಾನ ಕಾನೂನು ಜಾರಿ ಇದೆ, ನೀರಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಹೆಂಗಿದು? ಅದನ್ನ ಕೇಳೋರು ಯಾರಿಲ್ಲ ಸರ್. ಯಾರಿಲ್ಲ? ಯಾಕಿಲ್ಲ? ಇದಲ್ರಿ ಹೇಳಿದ್ವಿ ಸರ್. ಮನವಿ ಪತ್ರನು ಕೊಟ್ಟಿವಿ ಸರ್. 10 ಸರ್ ಮನವಿ ಪತ್ರ ಕೊಟ್ರು ಏನು ಅದ್ರ ಬಗ್ಗೆ ಆಕ್ಷನ್ ತಗೋತಾ ಇಲ್ಲ ಸರ್. ಹಂಗಾಗಿ ಇದಾಗಿದೆ ಸರ್. ಅಂದ್ರೆ ನೀವು ನೀರಿಲ್ಲದ ಸತ್ರು ಕೂಡ ಪರವಾಗಿಲ್ಲ ಅಧಿಕಾರಿಗಳಿಗೆ? ಮತ್ತೆ ಮೊನ್ನೆ ಕರೆಂಟ್ ನಮಗೆ ಹಿಡ್ದತ್ತು ಸರ್. ಬಿಫೋರ್ ಕರೆಂಟ್ ಹಿಡ್ದದ್ದು ಇದಾಗಿತ್ತು. ಒಂದು 5 ನಿಮಿಷ ಆದ್ರೆ ಸ್ಪಾಟ್ನಾಗೆ ಓದ್ತಿದ್ವಿ ಸರ್. ಅಂದ್ರೆ ಅಧಿಕಾರಿಗಳು ಜನರು ಕಾಪಾಡೋರಲ್ಲ, ಜನರು ಸಾಯಿಸೋರ ಇವರೆಲ್ಲ? ಅಧಿಕಾರಿಗಳು ನಿರ್ಲಕ್ಷ್ಯತನ ಸರ್. ನಿರ್ಲಕ್ಷ್ಯದಿಂದ ಒಂದು ಜೀವನ ಹೋಗ್ತಿತ್ತು. ಹಂಗಾಗಿ ಇದಾಯ್ತು, ಏನೋ ಬೈ ಚಾನ್ಸ್ ಕರೆಂಟ್ ಇದಾಯ್ತು ಸರ್. ವರದಿ ಶಫೀಕ್ ಹುಸೇನ್, ಮಾನವಿ.